श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಮಹಾಪುರಾಣಗಳಲ್ಲಿ ಬಹಳ ಮುಖ್ಯವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನ ನಾವು ಕೈಗೆತ್ತಿಕೊಂಡು ಮೊದಲನೆಯ ಸ್ಕಂದವನ್ನ ಮುಗಿಸಿ ಎರಡನೇ ಸ್ಕಂದದಲ್ಲಿದ್ದೇವೆ. ಅದರಲ್ಲಿ 5 ಅಧ್ಯಾಯಗಳನ್ನು ಮುಗಿಸಿದ್ದಾಯಿತು. ಹಿಂದಿನ ಅಧ್ಯಾಯದ ಪ್ರಾರಂಭದಲ್ಲಿ ಪರೀಕ್ಷಿತ ಮಹಾರಾಜನು ಶುಕನಿಗೆ ಕೇಳ್ತಾನೆ, ಭಗವಂತನು ಹೇಗೆ ಸೃಷ್ಟಿ ಕಾರ್ಯವನ್ನು ಮಾಡ್ದ ಅನ್ನುವಂತಹದ್ದನ್ನು, ಅದರ ಜೊತೆಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾನೆ. ಅವತಾರಗಳೆಲ್ಲ ಹೇಗಾಯ್ತು ಅನ್ನುವಂತಹದ್ದು. ಈಗ ಸೃಷ್ಟಿ ಕಾರ್ಯ ಹೇಗ್ ಮಾಡ್ದ ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ಶುಕ ಮಹರ್ಷಿಗಳು ಮುಂಚೆ ವಾಸುದೇವನಿಗೆ ನಮಸ್ಕರಿಸಿ ಆಮೇಲೆ ಸೃಷ್ಟಿಯ ಭಗವಂತ ನಿರ್ಗುಣ ಪರಬ್ರಹ್ಮದ ವಿರಾಟ್ ರೂಪದ ಸೃಷ್ಟಿಯನ್ನ, ವಿರಾಟ್ ಪುರುಷನ ಉತ್ಪತ್ತಿಯನ್ನ ಹೇಳಿ ಆ ವಿರಾಟ್ ಪುರುಷನಿಂದಲೇನೆ ಮುಂದಿನ ಸೃಷ್ಟಿ ಅನ್ನುವಂತಹದ್ದನ್ನು ಹೇಳ್ತಾ ಬಂದಿದ್ರು. ಅದನ್ನೇ ಮುಂದುವರಿಸಿ ಈ ಅಧ್ಯಾಯದಲ್ಲಿಯೂ ಮುಂದುವರಿಸಲಾಗುತ್ತೆ. ನಾವು ಸಾಧಾರಣವಾಗಿ 5ನೇ ಮತ್ತು 6ನೇ ಅಧ್ಯಾಯಗಳನ್ನ ಋಗ್ವೇದದಲ್ಲಿ ಬರುವ ಪುರುಷ ಸೂಕ್ತದ ವಿವರಣೆ ಅಂತ ನಾವು ತಿಳ್ಕೊಳ್ಬಹುದು, ಅಥವಾ ಅನುವಾದ ಅಂತ ತಿಳ್ಕೊಳ್ಬಹುದು. ಹೆಚ್ಚು ಕಡಿಮೆ ಪದಗಳು ಅದೇ ಬಳಸಲಾಗಿದೆ. ಇನ್ನು ಹೆಚ್ಚು ಸರಳವಾಗಿ ವಿವರವಾಗಿ ಹೇಳಲಾಗಿದೆ, ಈ ಅಧ್ಯಾಯಗಳಲ್ಲಿ ಹೇಳಲಾಗಿದೆ. ವಿಷಯ ಇದ್ದಿದ್ದು ಋಗ್ವೇದದ ಪುರುಷ ಸೂಕ್ತ ಮಂತ್ರದ ವಿವರಣೆನೆ. ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಹಿಂದಿನ ಅಧ್ಯಾಯದಲ್ಲಿ ವಿರಾಟ್ ಪುರುಷನ ಉತ್ಪತ್ತಿ ಆಗಿತ್ತು. ಈ ಅಧ್ಯಾಯದಲ್ಲಿ ಆ ವಿರಾಟ್ ಪುರುಷನ ಸೂಕ್ಷ್ಮ ಶರೀರವನ್ನ ಮತ್ತು ಸ್ಥೂಲ ಶರೀರವನ್ನ ಸೇರಿಸ್ಬಿಟ್ಟು ಆಯಾ ಶರೀರದ ಒಂದೊಂದು ಅಂಶಗಳು, ಅಂದ್ರೆ ಇಂದ್ರಿಯಗಳಿಂದ ಯಾವುದು, ಕರ್ಮೇಂದ್ರಿಯಗಳಿಂದ ಯಾವುದು, ಜ್ಞಾನೇಂದ್ರಿಯಗಳಿಂದ ಯಾವುದು, ಮನಸ್ಸಿನಿಂದ ಯಾವುದು, ಚಿತ್ತದಿಂದ ಯಾವುದು, ಹೀಗೆಲ್ಲ ಶರೀರದ ಬೇರೆ ಬೇರೆ ಅಂಗಾಂಗಗಳಿಂದ ಯಾವ್ಯಾವ ಸೃಷ್ಟಿ ಆಯಿತು ಅನ್ನುವಂತಹದ್ದನ್ನೆಲ್ಲ ವಿರಾಟ್ ಪುರುಷನ ಶರೀರದಿಂದ ಬ್ರಹ್ಮ ಇಡೀ ಚತುರ್ದಶ ಭುವನದ ಉತ್ಪತ್ತಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ. ಇಡೀ ಜಗತ್ತಿನ ಈ ಪ್ರತಿಯೊಂದರ ಉತ್ಪತ್ತಿಯನ್ನ ನಾವು, ಪ್ರತಿಯೊಂದು ವಸ್ತುಗಳ ಉತ್ಪತ್ತಿಯನ್ನು ನಾವು ಹುಡುಕ್ಲಿಕ್ಕೆ ಆಗೋದಿಲ್ಲ. ಈ ವಸ್ತುಗಳು ತಯಾರಾಗೋದಕ್ಕೆ ಹಿಂದೆ ತತ್ವಗಳು ಅಂತ ಏನಿರ್ತವೆ, ಆ ತತ್ವಗಳ ಉತ್ಪತ್ತಿಯನ್ನ ಹುಡುಕಿಕೊಂಡ್ರೆ, ಆ ತತ್ವಗಳು ಹೇಗ್ ಬಂದುವು ಅನ್ನೋದನ್ನ ಕಂಡುಕೊಂಡ್ರೆ, ಆ ತತ್ವಗಳಿಂದ ಮುಂದಿನ ವಸ್ತುಗಳು, ನಮಗೆ ದಿನಬಳಕೆಯಲ್ಲಿ ಬರುವಂತಹ ವಸ್ತುಗಳು ತನ್ನಿಂತಾನೇ ನಾವು ಮಾಡಿಕೊಳ್ಳಬಹುದು. ನಮ್ಮ ಬುದ್ಧಿಶಕ್ತಿ ವಿವೇಚನೆಯನ್ನ ಬಳಸಿ ಆ ತತ್ವದ ಆಧಾರದ ಮೇಲೆ ನಾವು ಬೇಕಾದಂತಹ ಪದಾರ್ಥಗಳನ್ನು ತಯಾರಿಸಿಕೊಳ್ಳಬಹುದು ಅನ್ನುವಂತಹದ್ದು
ಸಹಜವಾಗಿ ಎಲ್ರಿಗೂ ಗೊತ್ತಾಗುತ್ತೆ ಈ ಅಧ್ಯಾಯ ನೋಡುವಾಗ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಇಡೀ ಜಗತ್ತು ಆಧುನಿಕ ವಿಜ್ಞಾನ ಹೇಳುವಂತೆ ಅದು ಪಿರಿಯಾಡಿಕ್ ಟೇಬಲ್ ಅಂತ ಏನ್ ಹೇಳ್ತಾರೆ, ಅದರಲ್ಲಿರುವಂತಹ ಮೂಲ ಧಾತುಗಳು ಅಂತ ಹೇಳ್ತಾರಲ್ಲ, ಹಾಗೆ ಒಂದು ರೀತಿ ಮೂಲ ಧಾತುಗಳ ಪರಿಚಯನೇ, ಧಾತು ಅಂದ್ರೆ ಧಾತು ಅಂತನಲ್ಲ, ಮೂಲ ಅಂಶಗಳ ಮೂಲ ತತ್ವಗಳ ಪರಿಚಯನೇ ಈ ಅಧ್ಯಾಯದಲ್ಲಿದೆ ಅಂತ ನಾವು ಗ್ರಹಿಸಬಹುದು. ಬಹಳ ದೀರ್ಘವಾಗಿದೆ, 49-40 ಮೇಲೆ ಶ್ಲೋಕಗಳಿದಾವೆ, ಪಟ್ಟಿ ಇದೆ. ಇದರಿಂದ ಇದು ವಿರಾಟ್ ಪುರುಷನ ಶರೀರದ ಈ ಅಂಗದಿಂದ ಈ ಅಂಶ, ಈ ರೀತಿ ಪಟ್ಟಿ ಇದೆ. ನಾನು ಅಧ್ಯಾಯದುದ್ದಕ್ಕೂ ಪಟ್ಟಿನೇ ಇದೆ. ನಾನು ಯೋಚನೆ ಮಾಡಿದೆ, ಈ ಪಟ್ಟಿ ಸುಮ್ಮನೆ ಓದಿದ್ರೆ ಓದೋದಕ್ಕೆ ಪಾಠ ಯಾಕಬೇಕು, ಯಾರೋ ಕನ್ನಡ ಅನುವಾದ ಇರ್ತದೆ ಓದ್ಕೊಳ್ತಾರೆ ಅಂತ. ಆಮೇಲೆ ಅದನ್ನ ಸ್ವಲ್ಪ ಇನ್ನೂ 2-3 ಬಾರಿ ನೋಡಿದಾಗ ನಾವು ಈ ಅಧ್ಯಾಯದ ಪ್ರಧಾನವಾಗಿ ತಿಳಿದುಕೊಳ್ಬೇಕಾಗಿರೋದು ಅಂದ್ರೆ ಸೃಷ್ಟಿಯ ಕ್ರಮ ಅಥವಾ ಈ ಪಂಚ ಕರ್ಮೇಂದ್ರಿಯಗಳಿಂದ ಪಂಚ ಜ್ಞಾನೇಂದ್ರಿಯಗಳಿಂದ ಮನಸ್ಸಿನಿಂದ ಏನೇನು ಹುಟ್ಟುತು ಅನ್ನುವಂತಹ ತತ್ವಗಳನ್ನು ತಿಳ್ಕೊಂಡಿದ್ದಲ್ದೇನೆ ಇದರ ಹಿಂದೆ ಇರುವಂತಹ ಸೃಷ್ಟಿಗೂ ಸೃಷ್ಟಿಕರ್ತನಿಗೂ ಸೃಷ್ಟಿ ಪಾಲಕರಿಗೂ ಇರುವಂತಹ ಸಂಬಂಧವನ್ನ ಯಾವ ರೀತಿಯಾಗಿ ಈ ಅಧ್ಯಾಯದಲ್ಲಿ ತೋರಿಸಿಕೊಡಲಾಗಿದೆ ಅನ್ನೋದನ್ನ ಮುಖ್ಯವಾಗಿ 2-3 ಶ್ಲೋಕಗಳು ನನಗೆ ಪ್ರಧಾನ ಅಂತ ಭಾವಿಸ್ತು. ಆ ಶ್ಲೋಕಗಳನ್ನು ಇಟ್ಕೊಂಡು ಮತ್ತು ಈ ಪಟ್ಟಿಯಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಚಿತ್ತ, ಇವುಗಳಿಂದ ಏನೇನು ಹುಟ್ಕೊಳ್ತು ಅನ್ನುವಂತಹದ್ದನ್ನ ಸ್ವಲ್ಪ ಪರಿಚಯಾತ್ಮಕವಾಗಿ ಹೇಳಿ ಆಮೇಲೆ ತತ್ವದ ಕಡೆ ಹೋಗೋಣ. 6ನೇ ಅಧ್ಯಾಯ 1ನೇ ಶ್ಲೋಕ. ಬ್ರಹ್ಮೋವಾಚ. ಈ ಪ್ರಶ್ನೆ ನಾರದ ಮತ್ತು ಬ್ರಹ್ಮರ ಸಂವಾದದಲ್ಲಿ ನಡೀತಾ ಇದೆ. ಪರೀಕ್ಷಿತನು ಶುಕರಿಗೆ ಪ್ರಶ್ನೆ ಕೇಳಿದಾಗ ಶುಕ ಮಹಾರಾಜರು ಏನು ಹೇಳ್ತಾರೆ, ಶುಕಮುನಿ ಏನು ಹೇಳ್ತಾರೆ, ಇದೇ ರೀತಿಯ ಪ್ರಶ್ನೆ ಹಿಂದೆ ನಾರದರು ಬ್ರಹ್ಮನಿಗೆ ಕೇಳಿದ್ನು, ಬ್ರಹ್ಮನು ನಾರದರಿಗೆ ಏನು ಹೇಳಿದನು ಅದನ್ನ ನಾನು ಹೇಳ್ತೇನೆ ಅಂತ ಹಿಂದಿನ ಅಧ್ಯಾಯದಲ್ಲಿ ಹೇಳಿರ್ತಾರೆ. ಆದ್ರಿಂದ ಇಲ್ಲಿ ಬ್ರಹ್ಮನು ಮಾತನಾಡ್ತಾ ಇದ್ದಾನೆ. ಕಳೆ 2-3 ದಿವಸದಿಂದ ಸ್ವಲ್ಪ ಪ್ರಯಾಣ ಎಲ್ಲ ಜಾಸ್ತಿ ಆಗಿದೆ, ಹಾಗಾಗಿ ಮುಖದ ಮೇಲೆ ಒಂದು ಸ್ವಲ್ಪ ಆಯಾಸದ ಲಕ್ಷಣ ಕಾಣಿಸಿದ್ರು ಕ್ಷಮಿಸಿ. ಬ್ರಹ್ಮೋವಾಚ. ವಾಚಾಂ ವನ್ನೇರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತವಃ ಹವ್ಯಕವ್ಯಾಮೃತಾನ್ನಾನಾಂ ಜಿಹ್ವಾ ಸರ್ವರಸಸ್ಯ ಚ. ಈ ವಿರಾಟ್ ಪುರುಷನ ಮುಖವು ಈ ಮುಂದಿನವುಗಳಿಗೆ ಆಧಾರ, ಹುಟ್ಟೋದಕ್ಕೆ ಕಾರಣ ಅನ್ನುವಂಥದ್ದು ಯಾವ್ದ್ಯಾವುದು? ವಾಚಾಂ, ನಾವು ಆಡುವ ಮಾತುಗಳು ಏನಿದಾವೆ ಇಲ್ಲ, ಮಾತುಗಳು ಅಂದ್ರೆ ಅದರ ಹಿಂದೆ ಬರುವಂತಹ ಯೋಚನೆ ಬಂತು, ಅದನ್ನು ಉತ್ಪತ್ತಿ ಪಡಿಸುವುದಕ್ಕೆ ಬೇಕಾಗುವಂತಹ ಶಬ್ದ ಸಾಮರ್ಥ್ಯ ಆಯಿತು, ಅದರ ಶಬ್ದ ಸಾಮರ್ಥ್ಯದ ಮೂಲಕ ತಿಳಿ ಹೇಳುವಂತಹ ಅರ್ಥ ಆಯ್ತು. ಇದೆಲ್ಲವೂ ಸೇರಿಸ್ಬಿಟ್ಟು ವಾಕ್ ಅಂತ ಒಂದು ಪದ ಕೊಟ್ರು. ಆ ಮಾತುಗಳೆಲ್ಲವೂ ಈ ವಿರಾಟ್ ಪುರುಷನ ಮುಖದಿಂದ ಬಂದಿರುವಂತಹದ್ದು. ಅಷ್ಟೇ ಅಲ್ಲದೇನೆ ವನ್ಹೇ, ಅಗ್ನಿಗೂ ಈ ವಿರಾಟ್ ಪುರುಷನ ಮುಖವೇನೆ ಹುಟ್ಟುವ ಸ್ಥಾನ ಅನ್ನುವ ರೀತಿಯಲ್ಲಿ. ಆಮೇಲೆ ಛಂದಸಾಂ, ಛಂದಸ್ಸು ಅಂತ ಹೇಳಿದ್ರೆ ಇಲ್ಲಿ ವೇದಗಳಲ್ಲಿ ಬರುವಂತಹ ಪ್ರಧಾನ ಗಾಯತ್ರಿ, ಉಷ್ಣಿಕ, ಅನುಷ್ಟುಪ, ತ್ರಿಷ್ಟುಪ, ಜಗತಿ ಇತ್ಯಾದಿ 7 ಛಂದಸ್ಸುಗಳು. ಆ ಛಂದಸ್ಸು ಅಂದ್ರೆ ವೇದ ಮಂತ್ರಗಳಲ್ಲಿ ಅಕ್ಷರಗಳನ್ನ ಎಣಿಸಿ ಒಂದೊಂದು ಗುಂಪಿಗೆ ಹಾಕ್ತಾರೆ, ಅದು ಛಂದಸ್ಸು ಅನ್ನುವಂತಹ ವಿಚಾರ ಬರ್ತದಲ್ಲಿ. ಅದರ ಆ ಛಂದಸ್ಸುಗಳು ಕೂಡ ಈ ವಿರಾಟ್ ಪುರುಷನ ಮುಖದಿಂದಲೇನೆ ಹುಟ್ಟಿರುವಂಥದ್ದು. ಕ್ಷೇತ್ರಂ ಅಂತ ಹೇಳಿದ್ರೆ ಉತ್ಪತ್ತಿ ಸ್ಥಾನ ಅಂತ. ಆಮೇಲೆ ಸಪ್ತಧಾತವಃ, ಶರೀರದಲ್ಲಿರುವಂತಹ, ಶರೀರ ಅಂದ್ರೆ ಯಾವುದೇ ಶರೀರದಲ್ಲಿರುವಂತಹ ಸಪ್ತಧಾತುಗಳು, ರಕ್ತ, ಚರ್ಮ, ರಕ್ತ, ಮಾಂಸ, ಮಜ್ಜ, ಅಸ್ಥಿ, ಮೇಧಸ್ಸು, ಶುಕ್ರ,
ಇವೆಲ್ಲವೂ ಸೇರಿಸ್ಬಿಟ್ಟು ಸಪ್ತಧಾತುಗಳು ಅಂತ ಕರೀತಾರೆ. ಇವೆಲ್ಲವೂ ಆ ವಿರಾಟ್ ಪುರುಷನ ಮುಖದಿಂದಲೇನೆ. ಹಾಗೇನೆ ಹವ್ಯ ಕವ್ಯ ಅಮೃತಾನ್ನಾನಾಂ. ಹವ್ಯ ಅಂದ್ರೆ ದೇವತೆಗಳ ತೃಪ್ತಿಗೋಸ್ಕರ ಅಗ್ನಿಯಲ್ಲಿ ನಾವು ಏನ್ ಹಾಕ್ತೇವೆಯೋ, ಅಗ್ನಿಯಲ್ಲಿ ಏನ್ ಸಮರ್ಪಣೆ ಮಾಡ್ತೀವಿಯೋ ಅದಕ್ಕೆ ಹವಿಸ್ಸು ಅಂತ ಕರೀತಾರೆ. ಅದಕ್ಕೆ ಹವ್ಯ ಅಂತ ಹೆಸರು. ಪಿತೃಗಳಿಗೆ ಪ್ರೀತ್ಯರ್ಥವಾಗಿ ನಾವು ಏನೇನೇನನ್ನ ಸಮರ್ಪಣೆ ಮಾಡ್ತೀವಿಯೋ ಅದಕ್ಕೆ ಕವ್ಯ ಅಂತ ಕರೀತಾರೆ. ಇವಾಗ ದೇವತೆಗಳಿಗೆ ಸಮರ್ಪಣೆ ಮಾಡೋದು ಅಗ್ನಿ ಮೂಲಕ ಅಂತ ಗೊತ್ತಾಯ್ತು. ಪಿತೃಗಳಿಗೆ ಹೇಗೆ ಸಮರ್ಪಣೆ ಮಾಡೋದು ಅಂತ ಹೇಗೆ ಮಾಡ್ತೀವಿ ಸಮರ್ಪಣೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಏನು? ಯಜುರ್ವೇದದ ಬ್ರಾಹ್ಮಣದಲ್ಲಿ ಹೇಳ್ತಾರೆ, ಅಗ್ನಿ ಮುಖಾವೈ ದೇವಾಹ. ದೇವತೆಗಳು ಅಗ್ನಿಯನ್ನೇ ತಮ್ಮ ಮುಖವಾಗಿ ಇಟ್ಟುಕೊಂಡಿದ್ದಾರೆ. ಅಂದ್ರೆ ಅಗ್ನಿಯಲ್ಲಿ ಹಾಕಿದ್ರೆ ಅದು ದೇವತೆಗಳ ಮುಖದಲ್ಲಿಯೇನೆ ನಾವು ಉಣಬಡಿಸಿದಂತೆ ಎನ್ನುವ ಅರ್ಥದಲ್ಲಿ. ಹಾಗೇನೆ ಪಾಣಿ ಮುಖಾವೈ ಪಿತರಹ. ಪಿತೃದೇವತೆಗಳು ಬ್ರಾಹ್ಮಣನ ಬಲಗೈಯನ್ನೇ ತಮ್ಮ ಮುಖವಾಗಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದ್ರಿಂದಲೇನೆ ತಾವು ಗಮನಿಸಿರಬಹುದು, ಶ್ರಾದ್ದಾದಿಗಳನ್ನ ಮಾಡುವಾಗ ಶ್ರಾದ್ದಕ್ಕೆ ಕುಳಿತಿರುವಂತಹ ಭೋಕ್ತಾ ಬ್ರಾಹ್ಮಣ ಯಾರಿರ್ತಾನೆಯೋ, ಅಂದ್ರೆ ಪಿತೃಸ್ಥಾನದಲ್ಲಿ ಕುಳಿತಿರುವಂತಹ ಬ್ರಾಹ್ಮಣ ಯಾರಿರ್ತಾನೆಯೋ ಅವನಿಗೆ ಊಟ ಬಡಿಸುವ ಪೂರ್ವದಲ್ಲಿ ಅವನ ಬಲಗೈಯಲ್ಲಿ 2 ಆಹುತಿಗಳನ್ನು ಹಾಕ್ತವೆ. ಅಗ್ನಯೇ ಕವ್ಯವಾಹನಾಯ ಸ್ವಹ ನಮೋ ನಮಃ, ಸೋಮಾಯ ಪಿತೃಮತೆ ಸ್ವಧಾ ನಮೋ ನಮಃ. ಈ 2 ಮಂತ್ರಗಳನ್ನ ಹೇಳಿ ಅವರಿಗೆ ಆಹುತಿಗಳನ್ನ ಹಾಕ್ತದೆ. ಹಾಗಾಗಿ ಬ್ರಾಹ್ಮಣನ ಕೈಯಲ್ಲಿ ಹಾಕಿದ್ದು ಪಿತೃಗಳಿಗೆ ಮುಟ್ಟುತ್ತದೆ ಅನ್ನುವಂತಹದ್ದು ಒಂದು ವ್ಯವಸ್ಥೆ. ಯಾಕೆ? ವೇದ ಹೇಳಿದೆ ಅಗ್ನಿಮುಖಾವೈ ದೇವಾಹ ಪಾಣಿಮುಖಾವೈ ಪಿತರಹ ಅಂತ. ಪಾಣಿ ಅಂದ್ರೆ ಕೈ. ದೇವತೆಗಳಿಗೆ ಅರ್ಪಿಸಿದ್ದು ಹವ್ಯ ಅಂತ ಕರೆಸ್ಕೊಳ್ತದೆ, ಪಿತೃಗಳಿಗೆ ಅರ್ಪಿಸಿದ್ದು ಕವ್ಯ ಅಂತ ಕರೆಸ್ಕೊಳ್ತದೆ. ಇನ್ನು ಮೇಲೆ ನಾವುಗಳು ಪ್ರತಿನಿತ್ಯ ಊಟ ಮಾಡುವಂತಹದ್ದು ಅದು ಅಮೃತ ಅನ್ನ ಅಂತ ಕರೆಸ್ಕೊಳ್ತದೆ. ಈ ಅಮೃತ ಅನ್ನವು ಸರ್ವರಸಸ್ಯ ಷಡ್ರಸೋಪೇತವಾಗಿರುತ್ತದೆ. ನಾವು ಊಟ ಮಾಡುವಂತಹ ಯಾವುದೇ ಆಹಾರ ಆಗಿರಲಿ ಅದು 6 ರಸಗಳಿಂದ ಕೂಡಿರುವಂತಹದ್ದಾಗಿರ್ತದೆ. 6 ರಸಗಳು ಯಾವುದು ಅನ್ನುವಂತಹದ್ದು ನಿಮಗೆ ಗೊತ್ತೇ ಇದೆ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಅನ್ನುವಂತಹದ್ದು. ಸಿಹಿ, ಹುಳಿ, ಉಪ್ಪು, ಖಾರ, ಕಹಿ ಮತ್ತು ಒಗರು. ಇವು 6 ರಸಗಳಿಂದ ಕೂಡಿರುವಂತಹದ್ದು. ಇವೆಲ್ಲವೂ ಕೂಡ ಆ ವಿರಾಟ್ ಪುರುಷನ ಮುಖದಿಂದ, ಅಂದ್ರೆ ಮುಖ ಅಂದ್ರೆ ಇಲ್ಲಿ ವಾಕ್ ಅನ್ನುವಂತಹ ಒಂದು ಇಂದ್ರಿಯ, ಜಿಹ್ವಾ, ವಾಕ್ ಅನ್ನುವಂತಹ ಕರ್ಮೇಂದ್ರಿಯ, ಜಿಹ್ವಾ ಅನ್ನುವಂತಹ ಜ್ಞಾನೇಂದ್ರಿಯ, ರಸನ ಅನ್ನುವಂತಹ ಜ್ಞಾನೇಂದ್ರಿಯ, ಎರಡನ್ನು ಸೇರಿಸ್ಬಿಟ್ಟು ಅಲ್ಲಿ ವಾಕ್ ಅಂತ ಬಂತಿದ್ರಲ್ಲಿ. ಮುಖಂ ಮತ್ತು ಜಿಹ್ವಾ ಅನ್ನುವಂತಹ 2 ಪದ ಅಲ್ಲಿರೋದ್ರಿಂದ ಕರ್ಮೇಂದ್ರಿಯದ ಒಂದು, ಜ್ಞಾನೇಂದ್ರಿಯದ ಒಂದು ಆಗಿರುವಂತಹ ಮುಖ ಸೇರಿಸ್ಬಿಟ್ಟು ಹೇಳಿದ್ರು. ಮುಂದಿನ ಶ್ಲೋಕದಲ್ಲಿ ಸರ್ವಾಸೂನಾಂಚ ವಾಯೋಶ್ಚ ತನ್ನಾಸೆ ಪರಮಾಯನೆ ಅಶ್ವಿನೋರೋಷಧೀನಾಂಚ ಘ್ರಾಣೋ ಮೋದ ಪ್ರಮೋದಯೋ. ಸರ್ವಾಸೂನಾಂ, ಪ್ರತಿಯೊಬ್ಬ ಪ್ರಾಣಿಯು ತಾನು ಜೀವಿಸುವುದಕ್ಕೋಸ್ಕರ ಉಸಿರಾಟುವ ಪ್ರಕ್ರಿಯೆಗೆ ನಾವೇನ್ ಪ್ರತಿಯೊಬ್ಬ ಶರೀರದಲ್ಲಿರುವಂತಹ ಪ್ರಾಣ ಅಂತ ಹೇಳ್ತೀವಲ್ವಾ, ಆ ಎಲ್ಲ ಪ್ರಾಣವಾಯು ಜೊತೆಗೆ ಹೊರಗಡೆ ಇರುವಂತಹ ವಾಯು, ಈ ಎರಡೂ ಹುಟ್ಟಿರುವಂತಹದ್ದು ಆ ವಿರಾಟ್ ಪುರುಷನ ಘ್ರಾಣೇಂದ್ರಿಯದಿಂದ. ಘ್ರಾಣ ಅಂದ್ರೆ ನಾಸಿಕ, ಮೂಗು, ಆ ಇಂದ್ರಿಯದಿಂದ ಹುಟ್ಟಿರುವಂತಹದ್ದು, ವಾಸನೆ ನೋಡುವ ಇಂದ್ರಿಯದಿಂದ ಹುಟ್ಟಿರುವಂತಹದ್ದು. ಮತ್ತು ಅಶ್ವಿನಿ ದೇವತೆಗಳು ಔಷಧಿಗಳು, ಅಂದ್ರೆ ಆಯುರ್ವೇದದಲ್ಲಿ ಬಳಸುವಂತಹ ಆರೋಗ್ಯಕ್ಕೆ ಬೇಕಾಗಿರುವಂತಹ ಔಷಧಿಗಳು, ಅವೆಲ್ಲವೂ ಹುಟ್ಟಿರುವಂತಹದ್ದು ಆ ಘ್ರಾಣದಿಂದ, ವಿರಾಟ್ ಪುರುಷನ ಘ್ರಾಣೇಂದ್ರಿಯದಿಂದ, ಅಂದ್ರೆ ನಾಸಿಕ ಇಂದ್ರಿಯದಿಂದ. ಆಮೇಲೆ ಮುಂದಿನ ಶ್ಲೋಕ, ರೂಪಾಣಾಂ ತೇಜಸಾಂ ಚಕ್ಷು ದಿವಸೂರ್ಯಸ್ಯ ಚಾಕ್ಷಿಣಿ ಕರ್ಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಮಾಕಾಶ ಶಬ್ದಯೋ. ಈ ಪದ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು, ಮುಂದಿನ ಇಂದ್ರಿಯ ಆಗಿರುವಂತಹ ಚಕ್ಷುರ್ ಇಂದ್ರಿಯದಿಂದ, ಆ ವಿರಾಟ್ ಪುರುಷನ ಚಕ್ಷುರ್ ಇಂದ್ರಿಯದಿಂದ ಏನೇನು ಹುಟ್ಕೊಳ್ತು? ರೂಪಾಣಾಂ ತೇಜಸಾಂ, ಇಲ್ಲಿರುವಂತಹ ಜಗತ್ತಿನಲ್ಲಿರುವಂತಹ ಎಲ್ಲಾ
ಬಣ್ಣಗಳು, ರೂಪ ಅಂದ್ರೆ ಬಣ್ಣ, ವರ್ಣ, ಬಣ್ಣಗಳು, ಮತ್ತು ರೂಪ ಅಂದ್ರೆ ಇನ್ನೊಂದು ಹೆಸರೇನು, ಅರ್ಥ ಏನು ಅಂತ ಹೇಳಿದ್ರೆ ಆಕಾರಗಳು. ಇವೆಲ್ಲವೂ ಹುಟ್ಟಿರುವಂತಹದ್ದು ಆ ವಿರಾಟ್ ಪುರುಷನೇ ಚಕ್ಷುರೇಂದ್ರಿಯದಿಂದಲೇ. ಮತ್ತು ತೇಜಸ್ಸು, ಅಗ್ನಿ ಹುಟ್ಟಿರುವಂತಹದ್ದು ಅವನ ಆ ಚಕ್ಷುರೇಂದ್ರಿಯದಿಂದಲೇ. ಈಗ ನಿಮಗೊಂದು ಪ್ರಶ್ನೆ ಬರುತ್ತೆ. ಹಿಂದಿನ ಶ್ಲೋಕದಲ್ಲಿಯೇನೆ ಅವನ ಮುಖದಿಂದ ಅಗ್ನಿ ಅಂತ ಹೇಳಿದ್ರಿ, ಇಲ್ಲಿ ಕಣ್ಣಿನಿಂದ ತೇಜಸ್ಸು ಅಂದ್ರೆ ಪುನಃ ಅಗ್ನಿ ಅಂತ ಹೇಳ್ತಾ ಇದ್ದೀರಲ್ಲ. ಅಂದ್ರೆ ವನ್ಹಿ ಅನ್ನುವಂತಹ ಶಬ್ದದಿಂದ ಬರುವ ಅಗ್ನಿಗೂ ತೇಜಸ್ಸು ಅನ್ನುವಂತಹ ಬರುವುದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಏನು? ವನ್ಹಿ ಅಂದ್ರೆ ಕಣ್ಣಿಗೆ ಕಾಣುವಂತಹ ಅಗ್ನಿ, ತೇಜಸ್ಸು ಅಂದ್ರೆ ಅಗ್ನಿ ತತ್ವ, ಅದು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅದರ ಪ್ರಭಾವ ಬೀಳುತ್ತೆ, ಅದನ್ನ ನಾವು ಹೊಳಪು, ಪ್ರಭೆ ಅಂತ ಕರಿತೀವಿ. ಅದು ತೇಜಸ್ಸು. ಬಂಗಾರದಲ್ಲಿ ಹೇಗಿರುತ್ತೋ ಹಾಗೆ ಅಂತಹ ತೇಜಸ್ಸು ಅದು ಬಂಗಾರದಲ್ಲಿರುತ್ತೆ, ತಾಮ್ರದಲ್ಲಿರುತ್ತೆ. ಈ ಹೊಳಪು ಅಂತ ಎಲ್ಲೆಲ್ಲಿ ಬರುತ್ತೋ ಅದೆಲ್ಲವೂ ಕೂಡ ಹುಟ್ಟಿರುವಂತ ಅದು ತೇಜಸ್ಸು. ನೀರಿನಲ್ಲೂ ಇರುತ್ತೆ. ನೀರನ್ನು ನೀವು ಆಕಾಶದೆಡೆಗೆ ಚಿಮ್ಮಿದಾಗ ಆ ಮಧ್ಯದಲ್ಲಿ ಹೊಳೆಯುತ್ತೆ ಬೆಳಕಿನ ಕಿರಣ ಹೋದ ತಕ್ಷಣ, ಅದರಲ್ಲಿ ನೀರಿನಲ್ಲಿ ಇರುವಂತಹ ತೇಜಸ್ಸು. ಆ ತೇಜಸ್ಸು ಹುಟ್ಟಿರುವಂತಹದ್ದು ಆ ವಿರಾಟ್ ಪುರುಷನ ಚಕ್ಷುರೇಂದ್ರಿಯದಿಂದ. ಮತ್ತೆ ದಿವಹ, ದ್ಯುಲೋಕ, ನಾವು ಯಾವ್ದನ್ನು ಸ್ವರ್ಗ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರೀತೀವಿಯೋ ಅದಕ್ಕೆ ದಿವೋಲೋಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಶಾಸ್ತ್ರೀಯವಾಗಿ. ಸ್ವರ್ಗಲೋಕವು ಕೂಡ ಅವನ ಕಣ್ಣಿನಿಂದಲೇ ಹುಟ್ಟಿರುವಂತದ್ದು. ಮತ್ತೆ ಸೂರ್ಯಸ್ಯ ಚಾಕ್ಷಣಿ, ಸೂರ್ಯನು ಕೂಡ ಅವನ ಕಣ್ಣಿನಿಂದಲೇ ಹುಟ್ಟಿರುವಂತಹದ್ದು. ಮುಂದಿನ ಸಾಲು ಕರ್ಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಮಾಕಾಶ ಶಬ್ದಯೋ, ಅವನ ಕಿವಿಗಳಿಂದ ದಿಶಾಂ ದಿಕ್ಕುಗಳು ಮತ್ತು ತೀರ್ಥಾನಾಂ ಅಂತ ಪದ ಬರುತ್ತೆ. ತೀರ್ಥ ಅಂದ್ರೆ ನಾವು ಸರಳವಾಗಿ ಏನ್ ಅನ್ಕೊಂಡ್ಬಿಡ್ತೀವಿ, ಈ ಪುಣ್ಯ ಕ್ಷೇತ್ರಗಳಲ್ಲಿರುವಂತಹ ತೀರ್ಥಗಳು ಅಂತಿರ್ತಾವಲ್ಲ, ಅಲ್ಲಿ ಪುಷ್ಕರಣಿ ಅಂತ ಇಲ್ಲ ಇತ್ಯಾದಿ ಆಗ್ಲಿ ತೀರ್ಥ ಅಂತ. ನಾವು ತೀರ್ಥ ಅಂತ ಹೇಳಿದ್ರೆ ನೀರಿನ ಜೊತೆಗೆ ಹೋಲಿಸಿ ನೋಡ್ತೇವೆ. ಒಂದು ಪೂಜೆ ಆದ್ಮೇಲೆ ಕೊಡುವಂತಹ ತೀರ್ಥ, ಇನ್ನೊಂದು ದೇವಸ್ಥಾನದ ಎದುರುಗಡೆ ಇರುವಂತಹ ಪುಷ್ಕರಣಿ, ಸರೋವರ, ನದಿ ಇತ್ಯಾದಿಗಳಿಗೆ ತೀರ್ಥ ಅಂತ ಕರಿತೀವಿ. ಅದಷ್ಟೇ ಅಲ್ಲ, ಅದು ಹೌದು, ತೀರ್ಥ ಶಬ್ದದ ವ್ಯಾಪ್ತಿ ಬಹಳ ದೊಡ್ಡದಿದೆ. ಏನು ಅಂತ ಹೇಳಿದ್ರೆ ತರತಿ ಪಾಪಾನಿ ಇತಿ ತೀರ್ಥ ಅನ್ನುವಂತಹ ವ್ಯುತ್ಪತ್ತಿ. ನಮ್ಮ ಪಾಪಗಳನ್ನ ನಾಶ ಮಾಡಿಸಿಕೊಂಡು ಆ ಸಂಸಾರ ಸಾಗರದಿಂದ ನಮ್ಮನ್ನ ದಾಟಿಸ್ತವೆ. ತರ ಅಂದ್ರೆ ದಾಟಿಸೋದು, ತೇಲ್ಕೊಂಡು ಹೋಗೋದು, ದಾಟಿಸೋದು, ಅದು ತೀರ್ಥ ಅಂತ. ಯಾವ್ದ್ಯಾವ್ದು ಆ ಕೆಲಸ ಮಾಡ್ತೇವೆ, ನಮ್ಮನ್ನ ಪಾಪಗಳನ್ನ ನಾಶ ಮಾಡಿ ಸಂಸಾರ ಸಾಗರದಿಂದ ದಾಟಿಸ್ಕೊಂಡು ಯಾವ್ಯಾವ ಕರ್ಕೊಂಡು ಹೋಗ್ತವೆಯೋ ಅದೆಲ್ಲವೂ ತೀರ್ಥಗಳೇ. ಇವಾಗ ನೋಡಿ, ದೇವರ ಪೂಜೆ ಮಾಡಿ ಅಭಿಷೇಕ ಮಾಡಿರುವಂತಹದ್ದು, ಅದರಿಂದ ನಮ್ಮ ಪಾಪಗಳ ನಾಶ ಆಗ್ತವೆ, ನಾವು ಈ ಸಂಸಾರದಿಂದ ಮುಕ್ತಿ ಹೊಂದ್ತೇವೆ ಅನ್ನುವಂಥದ್ದು. ಆದ್ರಿಂದ ಅದು ತೀರ್ಥ. ದೇವಸ್ಥಾನದ ಎದುರುಗಡೆ ಇರುವಂತಹ ಪುಷ್ಕರಣಿ, ಅದು ಕೂಡ ವಿಗ್ರಹದ ಮೇಲೆ ಹಾಕಿರುವ ಅಭಿಷೇಕದ ನೀರು ಎಲ್ಲವೂ ಸೇರಿ ಪುಷ್ಕರಣಿಯಲ್ಲಿಯೇನೆ ಹೋಗಿ ಬೀಳುತ್ತೆ, ಆದ್ರಿಂದ ಅದು ಕೂಡ ಆ ತೀರ್ಥವೇ ಹೌದು. ಆ ಜಲದ ಸಂಪರ್ಕದಿಂದ ನಮ್ಮ ಪಾಪಗಳು ನಾಶವಾಗುತ್ತವೆ, ಪ್ರೋಕ್ಷಣೆಯಿಂದ, ಪಾನದಿಂದ ಇತ್ಯಾದಿ. ಆದ್ರಿಂದ ಅದು ತೀರ್ಥ. ಇನ್ನು ಸ್ವಯಂಭೂ ತೀರ್ಥ, ಯಾವುದೋ ಪುರಾಣದ ಕಥೆಗಳಿಂದ ಅಲ್ಲಿಯೇನೆ ತೀರ್ಥ ಉತ್ಪತ್ತಿ ಆಗಿರುತ್ತೆ, ಅದು ಯಾವುದೋ ಋಷಿಯ ಪ್ರಭಾವದಿಂದ, ದೇವತೆಯ ಅವತಾರದಿಂದ, ಹೀಗೆ ಬೇರೆ ಬೇರೆ ಕಾರಣದಿಂದ ಆಗಿರೋದ್ರಿಂದ ಆ ತೀರ್ಥಕ್ಕೆ ವರ ಇರ್ತದೆ, ಯಾರು ಇಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆಯೋ ಇತ್ಯಾದಿ ಇತ್ಯಾದಿ. ಅದು ನಮಗೆ ಪಾಪಗಳನ್ನ ನಾಶ ಮಾಡಿ ಸಂಸಾರ ಸಾಗರದಿಂದ ದಾಟಿಸುವಂತಹ ಕೆಲಸ ಮಾಡುತ್ತೆ, ಆದ್ರಿಂದ ಅದು ತೀರ್ಥ. ಮತ್ತೆ ಸತ್ಪುರುಷರು ಅಂತ ಏನಿರ್ತಾರಲ್ಲ, ಅವರು ತೀರ್ಥರು. ನೀವು ಕನ್ನಡದಲ್ಲಿ ಪತ್ರ ಬರೆಯುವಾಗ ಈ ಬಹುಶಃ ತಾವೆಲ್ಲರೂ ಪತ್ರ ಚಿಕ್ಕವರಿದ್ದಾಗ ಪತ್ರ ಬರೆಯುವಂತಹ ಒಂದು ಸಂಪ್ರದಾಯದಲ್ಲಿ ಅಥವಾ ಆ ಒಂದು ಜೀವನ ಶೈಲಿಯಲ್ಲಿ ಬೆಳೆದಿದ್ದೆ. ಈಗಿನ ಮಕ್ಕಳಿಗೆ ಪತ್ರ ಅನ್ನುವಂತಹದ್ದು ಗೊತ್ತಿಲ್ಲ. ಮೆಸೇಜ್, ಶಾರ್ಟ್ ಮೆಸೇಜ್ ಅಷ್ಟೇನೆ ಗೊತ್ತು, ವಾಟ್ಸಪ್ ಮೆಸೇಜ್, ಅದರಲ್ಲಿ ಇಮೋಜಿ ಅಷ್ಟೇನೆ ಗೊತ್ತು. ಪತ್ರ ಬರೆಯುವಾಗ ನೀವು ಬರೀತಿದ್ರಿ, ತೀರ್ಥರೂಪರಾದ ತಂದೆಯವರಿಗೆ ಪ್ರಣಾಮಗಳು, ನಮಸ್ಕಾರಗಳು ಅಂತ ಬರೀರಿ. ಅದರ ಅರ್ಥ ಏನು? ತಂದೆಯವರು ಕೂಡ ನಮ್ಮನ್ನ ಸಂಸಾರ ಸಾಗರದಿಂದ ದಾಟಿಸುವ ಸಾಮರ್ಥ್ಯವುಳ್ಳವರು ಅನ್ನುವಂತ ಅರ್ಥದಲ್ಲಿ. ಹಾಗೇನೆ ಸತ್ಪುರುಷರು. ಹೀಗಾಗಿ ಅದೇ ಸಾಲಿನಲ್ಲಿ ಮುಂದುವರೆದ ಭಾಗ ಈ ಶ್ಲೋಕದಲ್ಲಿ ಬರುವಂತಹ ತೀರ್ಥ ಶಬ್ದಕ್ಕೆ ಶಾಸ್ತ್ರಗಳು ಅಂತ ಅರ್ಥ. ಶಾಸ್ತ್ರಗಳು ನಮ್ಮನ್ನು
ಸಂಸಾರ ಸಾಗರದಿಂದ ದಾಟಿಸೋದಕ್ಕೆ ಸಹಾಯಕವಾಗ್ತವೆ. ಆದ್ರಿಂದ ಅವುಗಳು ನಮಗೆ ತೀರ್ಥಗಳು. ಆ ತೀರ್ಥಗಳು ಎಲ್ಲಿಂದ ಹುಟ್ಟಿದ್ದು? ಆ ವಿರಾಟ್ ಪುರುಷನ ಕಿವಿಯಿಂದ ಹುಟ್ಟಿರುವಂತಹದ್ದು. ಅದೇ ಪ್ರಕಾರ ಆಕಾಶ ಶಬ್ದಯೋ, ಕಿವಿಯಲ್ಲಿ ಬೀಳುವ ಶಬ್ದ ಆಕಾಶದ ಗುಣವಾಗಿರುವಂತಹ ಶಬ್ದ, ಅದು ಕೂಡ ಆ ಚಕ್ಷುರೇಂದ್ರಿಯ ಕರ್ಣೇಂದ್ರಿಯದಿಂದಲೇನೆ, ಅಂದ್ರೆ ಕಿವಿಯಿಂದಲೇನೆ, ವಿರಾಟ್ ಪುರುಷನ ಕಿವಿಯಿಂದಲೇನೆ ಬಂದಿರುವಂತಹದ್ದು ಅಂತ. ಕಿವಿಯ ಅದಕ್ಕೆ ವಿರಾಟ್ ಪುರುಷನ ಕಿವಿಯೇ ಅದಕ್ಕೆ ಉತ್ಪತ್ತಿ ಸ್ಥಾನ ಅನ್ನೋ ಅರ್ಥದಲ್ಲಿ. ತದ್ಗಾತ್ರಂ ವಸ್ತು, ಮುಂದಿನ ಶ್ಲೋಕ 4, ಶ್ಲೋಕ ಸಂಖ್ಯೆ 4. ತದ್ಗಾತ್ರಂ ವಸ್ತು ಸಾರಾಣಾಂ ಸೌಭಾಗ್ಯಸ್ಯ ಚ ಭಾಜನಾಂ ಸ್ವಗಸ್ಯ ಸ್ಪರ್ಶವಾಯುವೋಶ್ಚ ಸರ್ವಮೇಧಸ್ಯ ಚೈವಹಿ. ಈಗ ಕರ್ಮೇಂದ್ರಿಯ, ತ್ವಗೇಂದ್ರಿಯ, ಚರ್ಮ, ಅದು ತದ್ಗಾತ್ರಂ, ಶರೀರದಲ್ಲಿ ಭೂಲೋಕದಲ್ಲಿರುವಂತಹ ಯಾವುದೇ ಶರೀರ ಅಂತಿದೆಯಲ್ಲ, ಮಾತ್ರ ಈ ಭೂಲೋಕ ಅಂತ ಅಷ್ಟೇ ಅಲ್ಲ, ಈ ಚತುರ್ದಶ ಭುವನದಲ್ಲಿಯೂ ಇರುವಂತಹ ಶರೀರ ಅಂತ ಯಾವ್ದ್ಯಾವ್ದಿದೆಯೋ, ಶರೀರ ಉಳ್ಳದ್ದು ಅಂತ ಯಾವ್ದ್ಯಾವ್ದಿದೆಯೋ ಆ ಎಲ್ಲ ಶರೀರಗಳು, ಮತ್ತು ವಸ್ತು ಸಾರಾಣಾಂ, ವಸ್ತುಗಳ ಸಾರ, ಸಾರ ಅಂದ್ರೆ ಏನ್ ಹೇಳ್ಬೇಕು? ತಿರುಳು, ಜಿಸ್ಟ್ ಅಂತ ನಾವು ಯಾವ್ದನ್ನ ಹೇಳ್ತೀವಿಯೋ ವಸ್ತುಗಳ ಸಾರ, ಆ ಸಾರ ಮತ್ತು ಸೌಭಾಗ್ಯ ಅನ್ನುವಂತಹ ಒಂದು ಪದನ್ನ ನಾವು ಬಳಸ್ತೀವಲ್ವಾ, ಅದು ಸಂಪತ್ತಿಂದ ಕೂಡಿರಬಹುದು ಇತ್ಯಾದಿ ಇತ್ಯಾದಿ ಎಲ್ಲವೂ. ಹಾಗೇನೆ ಸರ್ವಮೇಧಸ್ಯ, ಎಲ್ಲಾ ಯಜ್ಞಗಳು, ಇವೆಲ್ಲವೂ ಆ ವಿರಾಟ್ ಪುರುಷನ ಚರ್ಮೇಂದ್ರಿಯದಿಂದ, ಚರ್ಮೇಂದ್ರಿಯಗಳು ಈ ಎಲ್ಲವುಗಳು ವಿರಾಟ್ ಪುರುಷನ ಚರ್ಮೇಂದ್ರಿಯದಿಂದ ಹುಟ್ಟಿರುವಂತಹದ್ದು ಅನ್ನುವಂಥ. ಹಾಗೇನೆ ಬಾಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮ ಕರ್ಮಣಾಂ, ಆ ವಿರಾಟ್ ಪುರುಷನ ಬಾಹುಗಳು, ಬಾಹು ಅಂದ್ರೆ ಪಾಣಿ, ಕೈಗಳು, ಅವುಗಳು ಇಡೀ ಭುವನವನ್ನ ಕ್ಷೇಮವಾಗಿ ನೋಡಿಕೊಳ್ಳುತ್ತಿರುವಂತಹ ಅಷ್ಟ ದಿಕ್ಪಾಲಕರುಗಳು, ಅವನ ಬಾಹುಗಳೇ ದಿಕ್ಪಾಲಕರು, ಅವುಗಳನ್ನ ಲೋಕಪಾಲಕರು ಅಂತಲೂ ಕರೀತಾರೆ. ಆ ಲೋಕಪಾಲಕರು ದಿಕ್ಪಾಲಕರು ಹುಟ್ಟುವಂತಹ ಸ್ಥಾನ ಯಾವುದು? ಆ ವಿರಾಟ್ ಪುರುಷನ ಪಾಣಿ ಅನ್ನುವಂತಹ ಇಂದ್ರಿಯ, ಅದು ಬಾಹು ಅಂತ ಕರೀತಾರೆ. ಇದರಲ್ಲಿ ವಿಕ್ರಮೋ ಭೂರ್ಭುವ ಸ್ವಶ್ಚ ಕ್ಷೇಮಸ್ಯ ಶರಣಸ್ಯ ಚ ಸರ್ವಕಾಮ ವರಸ್ಯಾಪಿ ಹರೇಶ್ಚರಣ ಆಸ್ಪದಂ. ಈಗ ಪಾಣಿ ಆದ್ಮೇಲೆ ಪಾದ, ಕಾಲು ಅನ್ನುವಂತಹ ಕರ್ಮೇಂದ್ರಿಯ, ಆ ಕರ್ಮೇಂದ್ರಿಯರಿಂದ ಯಾವ್ದಾವ್ದು ಹುಟ್ಕೊಳ್ತವೆ? ಭೂರ್ಭುವಸ್ವಶ್ಚ, ಭೂಲೋಕ, ಭುವರ್ಲೋಕ, ಸುವರ್ಲೋಕ. ನಿಮಗೆ ನೆನಪಿದ್ರೆ ಆ ವಾಮನಾವತಾರದಲ್ಲಿ 3 ಹೆಜ್ಜೆಗಳನ್ನು ಇಡ್ತಾನೆ, ಅದರಿಂದ ಇಡೀ ಎಲ್ಲವನ್ನ ಅಳೆದು ಹೋಗ್ತಾನೆ ಅಂತ ನಾವೇನ್ ಕಥೆ ಹೇಳ್ತೀವಲ್ವಾ, ಆ ಕಥೆಯಲ್ಲಿ ನೆನಪಿಸ್ಕೊಳ್ಬಹುದು. ಆ ವಿರಾಟ್ ಪುರುಷನ ಪಾದದಲ್ಲಿ ಭೂಲೋಕ, ಭೂರ್ಲೋಕ, ಸುವರ್ಲೋಕ ಅಂತ ಹೇಳಿರುವುದರಿಂದ ಆ 3 ಹೆಜ್ಜೆಗಳಿಂದ ಇಡೀ ಭೂಮಂಡಲವನ್ನು ಅಳೆದ ಅನ್ನುವಂತಹ ಕಥೆಯನ್ನು ನಾವಿಲ್ಲಿ ಹೋಲಿಸಬಹುದು. ಆ 3 ಲೋಕಗಳು ಅವನ ಪಾದದಿಂದಲೇನೆ ಹುಟ್ಟಿರುವಂತಹದ್ದು. ಹಾಗೆ ಶರಣಸ್ಯ ಚ ಸರ್ವಕಾಮ ವರಸ್ಯ ಚ, ಯಾರ್ಯಾರು ಅಭಯ ಕೇಳ್ಕೊಂಡು ಬರ್ತಾರೆಯೋ ಆ ಎಲ್ಲ ಅಭಯ ಕೇಳಿಕೊಂಡು ಬಂದಂತಹ ಜನರಿಗೆ ಆಶ್ರಯ ಸ್ಥಾನವೂ ಕೂಡ ಅವನ ಪಾದವೇ ಆಗಿದೆ. ಹಾಗೆ ಕಾಮವರಸ್ಯ, ಇಚ್ಛೆ ಕೇಳ್ಕೊಂಡು ಬರ್ತಾರೆಯೋ ಆ ಎಲ್ಲ ಇಚ್ಛೆಗಳನ್ನ ಈಡೇರಿಸುವಂತಹ ಸ್ಥಾನ ಯಾವುದಾಗಿದೆ? ಆ ವಿರಾಟ್ ಪುರುಷನ ಪಾದವಾಗಿದೆ ಅನ್ನುವಂಥದ್ದು. ಈ ಪ್ರಕಾರ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಹೇಳಿ ಇವಾಗ ಮನಸ್ಸಿನ ಕಡೆ ಬರ್ತಾರೆ. ಮಧ್ಯದ ಕೆಲವು ಶ್ಲೋಕಗಳನ್ನ ಬಿಡ್ತಾ ಇದ್ದೀನಿ, ಅಷ್ಟು ಮಹತ್ವದ್ದೇನಲ್ಲ, ಬರೀ ಪಟ್ಟಿ ತರ ಇದೆ ಅನ್ನುವಂಥದ್ದು. 11ನೇ ಶ್ಲೋಕಕ್ಕೆ ಬರ್ತೇನೆ. ಅವ್ಯಕ್ತ ರಸ ಸಿಂಧೂನಾಂ ಭೂತಾನಾಂ ನಿಧನಸ್ಯ ಚ ಉದರಂ ವಿದಿತಂ ಪುಂಸೋ ಹೃದಯಂ ಮನಸಃ ಪದಂ. ಆ ವಿರಾಟ್ ಪುರುಷನ ಮನಸ್ಸು ಅದು ಯಾವುದಕ್ಕೆ ಉತ್ಪತ್ತಿ ಸ್ಥಾನ ಅನ್ನುವಂತಹದ್ದು ನೋಡಿದ್ರೆ ಅವ್ಯಕ್ತ ರಸ ಸಿಂಧೂನಾಂ. ಅವ್ಯಕ್ತ ಅಂದ್ರೆ ಇಲ್ಲಿ ಪ್ರಕೃತಿ ಅಂತ ಇಟ್ಕೊಳ್ಬಹುದು, ಮಾಯಾ ಅಂತ ಇಟ್ಕೊಳ್ಬಹುದು. ಅದರಿಂದ ಹುಟ್ಟಿರುವಂತಹ ರಸ, ರಸ ಅಂದ್ರೆ ಇಲ್ಲಿ ತೈತ್ರಿಯದಲ್ಲಿ ಬರುತ್ತಲ್ಲ ರಸೋ ವೈಸಹ ಅಂತ. ನಾವು ಯಾವುದೇ ಪದಾರ್ಥಗಳನ್ನ ಅನ್ನಾದಿಗಳನ್ನ ತಿಂದ ಮೇಲೆ ಆ ಶರೀರಕ್ಕೆ ಬೇಕಾಗಿರುವಂತಹ ಪದಾರ್ಥ ಏನಿರುತ್ತೆ ಅದು ಶರೀರದಲ್ಲಿ ಉಳ್ಕೊಳ್ಳುತ್ತದೆ, ಮಿಕ್ಕಿದ್ದೆಲ್ಲವೂ ಮಲವಾಗಿ ಹೊರಟು ಹೋಗುತ್ತೆ.
ಯಾವುದು ಶರೀರದಲ್ಲಿ ಉಳ್ಕೊಳ್ಳುತ್ತದೆಯೋ ಅದಕ್ಕೆ ರಸ ಅಂತ ಹೆಸರು. ಅನ್ನಾದಿ ರಸಗಳು. ಆಮೇಲೆ ಸಿಂಧೂನಾಂ, ಸಿಂಧು ಅಂದ್ರೆ ಸಮುದ್ರಗಳು, ಇವೆಲ್ಲವೂ ಕೂಡ ಅವನ ಮನಸ್ಸಿನಿಂದ. ಹಾಗೇನೆ ಭೂತಾನಾಂ ನಿಧನಸ್ಯ ಚ, ಈ ಸರ್ವಭೂತಗಳ ಲಯ ಕಾಲವೂ ಕೂಡ ಅವನ ಮನಸ್ಸಿನಲ್ಲಿ, ಸರ್ವಭೂತಗಳ ಲಯವೂ ಕೂಡ ಮನಸ್ಸಿನಿಂದಲೇನೆ ಆಗುವಂಥದ್ದು. ಅರ್ಥಾತ್ ಮನಸ್ಸೇ, ಆ ವಿರಾಟ್ ಪುರುಷನ ಮನಸ್ಸೇ ಲಯಕ್ಕೂ ಉತ್ಪತ್ತಿ ಸ್ಥಾನ. ಅಂದ್ರೆ ಲಯ ಹುಟ್ಟುವಂತಹದ್ದು ಅಲ್ಲೇ. ಅಂದ್ರೆ ಏನರ್ಥ, ಯಾವಾಗ ಅವನ್ ಮನಸ್ಸು ಮಾಡ್ತಾನೆಯೋ ಅವಾಗ ಲಯ ಆಗ್ತದೆ ಅನ್ನುವಂತಹ ಒಂದು ಸಾಧಾರಣ ಅರ್ಥ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಹಾಗೆ ಉದರಂ ವಿದಿತಂ ಪುಂಸೋ ಹೃದಯಂ ಮನಸಃ ಪರಂ, ಭೂತಾನಾಂ ಹೃದಯಸ್ಯ ಉದರಂ ಅಂತ ಮಾಡಿದ್ರು. ಸೃಷ್ಟಿ ಸ್ಥಿತಿ ಲಯಗಳು ಅವನ ಉದರದಲ್ಲಿ ಇದ್ದಾವೆ. ಅವನು ಮನಸ್ಸು ಮಾಡಿದಾಗ ಸೃಷ್ಟಿ ಸ್ಥಿತಿ ಲಯಗಳು ಹೊರಬರ್ತವೆ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾರೆ. ಆ ಸ್ಥಾನ ಇರುವಂತಹದ್ದು ಉದರ, ಕಾರಣ ಆಗಿರುವಂತಹದ್ದು ಮನಸ್ಸು ವಿರಾಟ್ ಪುರುಷನ. ಆಮೇಲೆ ಅವನ ಆತ್ಮ, ಆ ವಿರಾಟ್ ಪುರುಷನ ಆತ್ಮ ಯಾವುದು, ಧರ್ಮಸ್ಯ ಮಮತುಭ್ಯಂಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತತ್ವಸ್ಯ ಪರಸ್ಯಾತ್ಮ ಪರಾಯಣಂ. ಆ ವಿರಾಟ್ ಪುರುಷನ ಆತ್ಮ ಯಾವುದು, ಧರ್ಮಸ್ಯ, ಧರ್ಮದ ಉತ್ಪತ್ತಿ ಸ್ಥಾನ. ಆಮೇಲೆ ಮಮ, ನನ್ನ ಉತ್ಪತ್ತಿ ಸ್ಥಾನ. ನನ್ನ ಅಂದ್ರೆ ಯಾರು ಮಾತಾಡ್ತಾ ಇದ್ದಾರೆ, ಇದು ಬ್ರಹ್ಮದೇವನು ಮಾತಾಡ್ತಾ ಇದ್ದಾನೆ ನಾರದನ ಜೊತೆಗೆ. ಆದ್ರಿಂದ ಆ ಬ್ರಹ್ಮನ ಉತ್ಪತ್ತಿ ಸ್ಥಾನವೂ ಕೂಡ ಆ ವಿರಾಟ್ ಪುರುಷನ ಆತ್ಮ. ಮತ್ತು ತುಭ್ಯಂ, ನಿನ್ನದು ಕೂಡ. ಯಾರಿಗೆ ಹೇಳ್ತಾ ಇದ್ದಾನೆ, ನಾರದರಿಗೆ ಹೇಳ್ತಾ ಇದ್ದಾನೆ. ನಿನ್ನದು ಕೂಡ. ಜೊತೆಗೆ ಕುಮಾರಾಣ, ಕುಮಾರರು ಯಾರು, ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರು ಅವರು. ಮತ್ತು ಭವಸ್ಯ ಚ, ಭವ ಅಂದ್ರೆ ರುದ್ರ ಶಿವ, ಅವನದ್ದು ಕೂಡ. ಜೊತೆಗೆ ವಿಜ್ಞಾನಸ್ಯ ಚ ತತ್ವಸ್ಯ, ಮಹತ್ತತ್ವ, ಈ ಎಲ್ಲವೂ ಕೂಡ ಅವನ ಆತ್ಮದಿಂದಲೇನೆ ಬಂದಿರುವಂತಹದ್ದು ಅನ್ನುವಂಥದ್ದು ಇಲ್ಲಿ ಹೇಳುತ್ತಾರೆ. ಆಮೇಲೆ ಮುಂದಿನ 3 ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತತ್ವಕ್ಕೆ, ಇನ್ ಮುಂದೆ ಹೇಳಲ್ಪಡುವಂತಹ ತತ್ವಕ್ಕೆ ಪೀಠಿಕೆಯಾಗಿ ಇಲ್ಲಿ ಹೇಳ್ತಾರೆ. ಅಹಂ ಭವಾನ್ ಭವಶ್ಚೈವ ತ ಇಮೇ ಮುನಯೋಗ್ರಜಾಃ ಸುರಾಸುರ ನರಾ ನಾಗಾಃ ಖಗಾ ಮೃಗ ಸರೀಸೃಪಃ ಗಂಧರ್ವಾಪ್ಸರಸೋ ಯಕ್ಷ ರಕ್ಷೋ ಭೂತಗಣೋ ರಗಾಃ ಪಶವಃ ಪಿತರಃ ಸಿದ್ಧಾ ವಿದ್ಯಾಧರಾಶ್ಚಾರಣ ದ್ರುಮಾಃ ಅನ್ಯೇ ಚ ವಿವಿಧಾ ಜೀವ ಜಲಸ್ಥಲನಭೌಕಸಃ ಗ್ರಹರ್ಕ್ಷಕೇತವಸ್ತಾರಸ್ತಡಿತ್ಸ್ತನಯಿತ್ನವಃ. ಇಲ್ಲಿವರೆಗೂ ಒಂದು ಉದ್ದನೆಯಾಗಿರುವಂತಹ ಪಟ್ಟಿ ಕೊಟ್ಟರು. ಇವೆಲ್ಲವೂ ಕೂಡ ಹುಟ್ಟಿದ್ದ ಅವನಿಂದಲೇನೆ ಅನ್ನುವಂಥದ್ದು. ಯಾವ್ದ್ಯಾವ್ದು, ಅಹಂ ನಾನು, ಯಾರು ಹೇಳ್ತಾ ಇದ್ದಾರೆ, ಬ್ರಹ್ಮ. ಮತ್ತು ಭವಾನ್ ನೀನು, ಯಾರಿಗೆ ಹೇಳ್ತಾ ಇದ್ದಾನೆ, ನಾರದನಿಗೆ. ಅಂದ್ರೆ ಬ್ರಹ್ಮ ಹುಟ್ಟಿದ್ದು, ನಾರದ ಹುಟ್ಟಿದ್ದು, ಭವ ಅಂದ್ರೆ ರುದ್ರ ಹುಟ್ಟಿರುವಂತಹದ್ದು, ಇಮೆ ಮುನಯ, ಈ ಎಲ್ಲ ಮುನಿಗಳು ಹುಟ್ಟಿರುವಂತಹದ್ದು, ಅಗ್ರಜಾಹ ಪೂರ್ವದಲ್ಲಿ ಹುಟ್ಟಿರುವಂತಹ ಮುನಿಗಳು. ಯಾರು, ಯಾರನ್ನ ನಾವು ಸಪ್ತರ್ಷಿಗಳು ಅಂತ ಹೇಳ್ತೇವೋ ಅವರು. ಆಮೇಲೆ ಸುರಾಸುರ ದೇವತೆಗಳು, ರಾಕ್ಷಸರುಗಳು, ನರಾಹ ಮನುಷ್ಯರು, ನಾಗಾಹ ನಾಗ ಯೋನಿಯಲ್ಲಿ ಹುಟ್ಟಿರುವಂತವರು, ಖಗಾಹ ಆಕಾಶದಲ್ಲಿ ಹಾರಾಡುವಂತವರು ಅಂದ್ರೆ ಪಕ್ಷಿಗಳು, ಮೃಗ ಸರೀಸೃಪಃ ಮೃಗ ಕಾಡಿನಲ್ಲಿ ವಾಸಿಸುವಂತಹ ಕ್ರೂರ ಪ್ರಾಣಿಗಳು, ಸರೀಸೃಪಗಳು ಅಂದ್ರೆ ಜಂತುಗಳು, ಗಂಧರ್ವ ಅಪ್ಸರಸ ಯಕ್ಷ ರಕ್ಷ ಭೂತಗಣ ಇತ್ಯಾದಿಗಳ ಯೋನಿಯಲ್ಲಿ ಹುಟ್ಟಿರುವಂತವರು, ಪಶವಃ ಸಾಕು ಪ್ರಾಣಿಗಳು, ಪಿತರಃ ಪಿತೃಲೋಕದಲ್ಲಿರುವಂತವರು, ಸಿದ್ಧಾಹ ಸಿದ್ಧರು, ವಿದ್ಯಾಧರರು ಇತ್ಯಾದಿಗಳೆಲ್ಲರೂ ಕೂಡ ಇವರು, ಚಾರಣರು ಇವರೆಲ್ಲರೂ ಕೂಡ ಅವನಿಂದಲೇನೆ ಹುಟ್ಟಿರುವಂತಹ. ಅನ್ಯೇಚ ಇಷ್ಟಲ್ದೇನು ಬೇರೆ ಬೇರೆ, ಇದಲ್ಲದೆ ಇನ್ನೂ ಬೇರೆ ಇರುವಂತಹ ಜೀವಾಹ ಎಲ್ಲ ಜೀವರುಗಳು, ಜಲ ಸ್ಥಲನ ಭೌಕಸಃ ನೀರಿನಲ್ಲಿರುವವರು, ಭೂಮಿ ಮೇಲಿರುವವರು, ಆಕಾಶದಲ್ಲಿ ಜೀವಿಸುವಂತವರು ಅವರೆಲ್ಲರೂ ಆ ವಿರಾಟ್ ಪುರುಷನಿಂದಲೇ ಹುಟ್ಟಿದ್ದು. ಅಷ್ಟೇ ಅಲ್ಲದೆ ಗ್ರಹ ಅರ್ಕ್ಷ ವೃಕ್ಷ, ವೃಕ್ಷ ಅಂದ್ರೆ ನಕ್ಷತ್ರಗಳು, ಗ್ರಹ ನಕ್ಷತ್ರ, ಕೇತವಃ ಕೇತು ಅಂದ್ರೆ ಧೂಮಕೇತು ಇತ್ಯಾದಿಗಳು, ತಾರಾಹ ನಕ್ಷತ್ರಗಳು, ತಟಿತ, ಇಲ್ಲಿ ರಕ್ಷ ಅಂತ ಬಂತು, ಇಲ್ಲಿ ತಾರಾ ಅಂತ ಹೇಳಿ ಮತ್ತೆ ಬಂತು ಅಲ್ಲ, ಎರಡೆರಡು ಬಾರಿ ಅಂತ ಅನಿಸ್ಬೋದು. ರಕ್ಷ ಅಂತ ಹೇಳಿದ್ರೆ ನಕ್ಷತ್ರ ಸಮೂಹ, ಅಶ್ವಿನಿ ಅಂತ ಹೇಳಿದ್ರೆ ಅದು ಒಂದಿಷ್ಟು ನಕ್ಷತ್ರಗಳ ಸಮೂಹಕ್ಕೆ ಅಶ್ವಿನಿ ಅಂತ ಕರೀತಾರೆ.
ಹಾಗೇನೆ ತಾರಾ ಅಂತ ಹೇಳಿದ್ರೆ ಒಂದೇ ಒಂದು ಸಿಂಗಲ್ ನಕ್ಷತ್ರ. ನಾವು ಸರಳ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ರಕ್ಷ ಅಂದ್ರೆ ನಕ್ಷತ್ರ ಅಂತ ಇಟ್ಕೊಳ್ಳಿ, ತಾರಾ ಅಂದ್ರೆ ಚುಕ್ಕೆ ಅಂತ ಇಟ್ಕೊಳ್ಳಿ. ಆಕಾಶದಲ್ಲಿ ಕಾಣುವ ಚುಕ್ಕೆ, ಆಕಾಶದಲ್ಲಿ ಕಾಣುವ ಪ್ರತಿಯೊಂದು ಚುಕ್ಕೆಯು ಅಶ್ವಿನ್ಯಾದಿ ನಕ್ಷತ್ರಗಳೇ ಆಗಿರಬೇಕು ಅಂತೇನಿಲ್ಲ. ಅಶ್ವಿನ್ಯಾದಿ ನಕ್ಷತ್ರಗಳೇನಿದಾವೆ ಅವು ರಕ್ಷ ಅನ್ನೋ ಹೆಸರಿಂದ ಕರೀತಾರೆ, ಮಿಕ್ಕಿದ್ದೆಲ್ಲವಕ್ಕೂ ತಾರಾ ಅನ್ನೋ ಹೆಸರಿನಿಂದ ಕರೀತಾರೆ. ಹಾಗೆ ಸ್ತನಯುತ್ನವಃ ಮೋಡಗಳು ಇವೆಲ್ಲವೂ ಕೂಡ ಆ ವಿರಾಟ್ ಪುರುಷನಿಂದಲೇ ಹುಟ್ಟಿರುವಂತಹದ್ದು. ಸರ್ವಂ ಪುರುಷ ವೇದಂ ಭೂತಂ ಭವ್ಯಂ ಭವಚ್ಚಯತ್ ತೇನೇದಮಾವೃತಂ ವಿಶ್ವಂ ವಿತ್ತಸ್ತಿಮಧಿತಿಷ್ಠತಿ. ಈ ಎಲ್ಲವೂ ಕೂಡ ಆ ಪುರುಷನಿಂದಲೇನೆ ಹುಟ್ಟಿರುವಂತಹದ್ದು, ಪುರುಷನೇ ಇವೆಲ್ಲವೂ ಆಗಿರುವಂತಹದ್ದು. ಭೂತಂ ಹಿಂದಿನ ಸೃಷ್ಟಿನಲ್ಲಿ ಏನೇನಿತ್ತು ಅದೆಲ್ಲವೂ, ಭವ್ಯಂ ಮುಂದಿನ ಸೃಷ್ಟಿನಲ್ಲಿ ಏನೇನಿದೆಯೋ ಅದು, ಭವಚ್ಚ ಈಗಿನ ಸೃಷ್ಟಿನಲ್ಲಿ ಏನೇನಾಗ್ತೇವೆ ಇದೆಲ್ಲವೂ, ಮತ್ತು ತೇನೇದಮಾವೃತಂ ಆ ವಿರಾಟ್ ಪುರುಷನಿಂದಲೇ ಇದೆಲ್ಲವನ್ನು, ಈ ಎಲ್ಲ ಚತುರ್ದಶ ಭುವನಗಳಿಂದ ಕೂಡಿರುವಂತಹ ಆ ವಿಶ್ವವು ಆವರಿಸಲ್ಪಟ್ಟು ವಿತಸ್ತಿಮಧಿತಿಷ್ಠತಿ ಒಂಚೋಟುದ್ದ ಇನ್ನೂ ಹೆಚ್ಚಿಗೆನೆ ಇದ್ದಾನೆ ಅಂತ. ಅಂದ್ರೇನು, ಈ ಎಲ್ಲಾ ಚತುರ್ದಶ ಭುವನಗಳಿಂದ ಕೂಡಿರುವಂತಹ ಈ ವಿಶ್ವವನ್ನು ಆವರಿಸಿದ್ರೂ ಆ ವಿರಾಟ್ ಪುರುಷನ ಶರೀರ ಸರಿಯಾಗಿ ಹೋಗ್ಲಿಲ್ಲ, ಇನ್ನೂ ಒಂಚೂರು ಮೇಲೆ ಇದ್ದಾನೆ ಅಂತ. ಅದನ್ನೇ ಪುರುಷದತ್ತ ಹೇಳ್ತಾರೆ ಅತ್ಯತಿಷ್ಠ ದಶಾಂಗುಲಂ, ಒಂದು 10 ಅಂಗುಲದಷ್ಟು ಇನ್ನೂ ಹೆಚ್ಚಿಗೆ ಇದ್ದಾನೆ ಅಂತ. ಈ ಪದ ಇಟ್ಕೊಂಡು ಕೆಲವ್ರು ಏನ್ ಕೇಳ್ತಾರೆ ಅಂದ್ರೆ, ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳಿರುವುದರಿಂದ 10 ಅಂಗುಲಗಳಷ್ಟು ಎತ್ತರ ಇನ್ನೂ ಹೆಚ್ಚಿಗಿದ್ದಾನೆ ಅಂತ ಹೇಳಿದ್ರೆ ಅದನ್ನ ಪರಿಮಾಣವಾಗಿ ಹೇಳಿದಂತಾಯ್ತು. ಆಗ ಭಗವಂತನಿಗೆ ನಾವು ಆಕಾರವನ್ನ ಅಥವಾ ಪರಿಮಾಣವನ್ನ ಹೇಳದಂತಾಗುತ್ತೆ. ಆವಾಗ ಭಗವಂತನ ಅನಂತತ್ವ ಹೊರಟು ಹೋಗುತ್ತಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆದ್ದರಿಂದ ಇದರಲ್ಲಿ ವಿತಸ್ತಿ ಅಂದ್ರೆ ಒಂದು ಚೋಟು, ಪುರುಷ ಸೂಕ್ತದಲ್ಲಿ ದಶಾಂಗುಲಂ ಅಂತ ಹೇಳಿದ್ರೆ 10. ಇಲ್ಲಿ ಸಂಖ್ಯೆ ಕೊಟ್ರೂನುವೆ ಪರಿಮಾಣ ಕೊಟ್ರೂನುವೆ ಅದರ ಅರ್ಥ ಹ್ಯಾಕ್ ತಿಳ್ಕೊಳ್ಬೇಕು ಅಂದ್ರೆ, ಇದೆಲ್ಲಾ ಭುವನವನ್ನ ಆವರಿಸಿಕೊಂಡ್ರೂ ಆ ವಿರಾಟ್ ಪುರುಷನ ಶರೀರ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿಗೆನೆ ಉಳಿತು, ಇಷ್ಟು ತಿಳ್ಕೊಂಡ್ರೆ ಸಾಕು. ಅದು ಎಷ್ಟು ಅನ್ನೋದು ನೀವು ಎಷ್ಟೇ ತೆಗೆದುಕೊಂಡು ಬನ್ನಿ ಇನ್ನೊಂಚೂರು ಜಾಸ್ತಿ ಇರುತ್ತೆ ಅದು ಆ ಅರ್ಥದಲ್ಲಿ. ಈ ವಿಚಾರದ ಬಗ್ಗೆ ನಾನು ವೇದಾಂತ ಪ್ರಬೋಧ ಅನ್ನುವಂತಹ ಪಾಠದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಯಾವ ಎಪಿಸೋಡ್ ನೆನಪಿಲ್ಲ. ಇದ್ರ ಬಗ್ಗೆ ಚಲೋ ಒಂದು 20 ನಿಮಿಷ 25 ನಿಮಿಷದ ಬಗ್ಗೆ ಚರ್ಚೆ ಆಗಿದೆ. ಆಸಕ್ತರುಳ್ಳವರು ಅದನ್ನ ಗಮನಿಸಬಹುದು. ನನಗೆ ಎಪಿಸೋಡ್ ನೆನಪಿಗೆ ಬರ್ತಿಲ್ಲ, ಒಟ್ಟಾರೆ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಇದೆಲ್ಲವೂ ಕೂಡ ಆವರಿಸಿಯೂ ಆ ವಿರಾಟ್ ಪುರುಷನು ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿಗೆನೆ ಇರ್ತಾನೆ ಅಂತ ಹೇಳುವ ಉದ್ದೇಶ ಇಷ್ಟೇನೆ. ಈ ವಿರಾಟ್ ಪುರುಷನ ಶರೀರದಿಂದ ಜಗತ್ತು ಸೃಷ್ಟಿ ಆಯ್ತು ಅಂತ ಹೇಳಿದ ಮೇಲೆ ಇವಾಗ ಹಾಲಿನಿಂದ ಮೊಸರಾಯ್ತು, ಇನ್ಮೇಲೆ ಹಾಲಿಲ್ಲ ಅಂತ ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಆ ಪುರುಷನ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೇ ದೊಡ್ಡದಿದ್ರು ಆ ಎಲ್ಲವನ್ನ ಆವರಿಸಿ ಇನ್ನೂ ಒಂದೊಂದು ಸ್ವಲ್ಪ ಹೆಚ್ಚಿಗೆ ಇರ್ತಾನೆ. ಅರ್ಥಾತ್ ಯಾವತ್ ಜಗತ್ತು ಲಯ ಆದ್ರೂನು ಅವನ್ ಲಯ ಆಗೋದಿಲ್ಲ ಅನ್ನೋದು ಇಲ್ಲಿ ಸೂಚ್ಯ. ಮಧ್ಯದ ಕೆಲವೊಂದು ಅಂಶಗಳನ್ನ ಬಿಟ್ಟು ನಾನು ಸಣ್ಣ ಪುಟ್ಟ ಅದೇ ಪಟ್ಟಿ ಇದೆ, ಆ ಪಟ್ಟಿಯನ್ನ ಬಿಟ್ಟು ನಾನು 37ನೇ ಶ್ಲೋಕಕ್ಕೆ ಬರ್ತೇನೆ. ನನಗೆ ಆ ತತ್ವವನ್ನು ಹೆಚ್ಚು ವಿವರಣೆ ಕೊಡಬೇಕು ಅಂತ ಇಟ್ಕೊಂಡು ಅಲ್ಲಿಗೆ ಬಂದೆ. ನಾಹಂ ನ ಯೂಯಂ ಯದೃತಾಂಗತಿಂ ವಿದುರ್ನವಾಮದೇವ ಕಿಮುತಾ ಪರೇ ಸುರಾಹ ಯನ್ಮಾಯಯಾ ಮೋಹಿತ ಬುದ್ಧಯಸ್ತಿದಂ ವಿನಿರ್ಮಿತಂ ಸ್ವಾತ್ಮ ಸಮಂ ವಿಚಕ್ಷ್ಮಹೇ. ಬ್ರಹ್ಮ ನಾರದನ್ನ ಕುರಿತು ಇಡೀ ಭೂಮಂಡಲವನ್ನ ವಿವರಣೆ ಕೊಡ್ತಾ ಕೊಡ್ತಾ ವಿರಾಟ್ ಪುರುಷನ ಶರೀರದ ಈಯಿಂದ ಉಗುರಿನಿಂದ ಇದು, ರೋಮಗಳಿಂದ ಇದು, ತಲೆಯಿಂದ ಇದು, ಕಾಲು ಎದೆಯಿಂದ ಇದು, ಹಾಗೆ ಹೀಗೆಲ್ಲ ಪಟ್ಟಿ ಕೊಟ್ಟು ಎಲ್ಲವನ್ನ ತಯಾರಾದ್ಮೇಲೆ ಕೊನೆಗೆ ಈ ಮಾತನ್ನು ಹೇಳ್ತಾನೆ, ನಾಹಂ ನ ಯೂಯಂ ಯದೃತಾಂಗತಿಂ ವಿದುಹು. ಇಷ್ಟೆಲ್ಲಾ ಹೇಳಿದ್ರು ಆ ವಿರಾಟ್ ಪೂರ್ಣವಾಗಿ ನನಗೆಲ್ಲ ನೀನು ನಾಮದೇವ ಮೊದಲಾದಂತಹ
ಋಷಿಗಳಿಗೆ ಗೊತ್ತಾಗಿಲ್ಲ. ಯಾಕೆಂದ್ರೆ ಯನ್ಮಾಯಕ ಬುದ್ಧಯ, ನಾವೆಲ್ಲರೂ ಅವನ ಮಾಯೆಯಿಂದ ಮೋಹಿತರಾಗಿದ್ದೀವಿ. ಆದ್ದರಿಂದ ಅವನನ್ನ ಸಂಪೂರ್ಣವಾಗಿ ತಿಳಿಯೋದಕ್ಕಾಗೋದಿಲ್ಲ ಅಂತ ಇದ್ರ ಸಂಪೂರ್ಣವಾಗಿ ತಿಳಿಯೋದಕ್ಕಾಗೋದಿಲ್ಲ. ಈ ಮಾತನ್ನ ನಾವು ಹೇಗೆ ಗಮನಿಸ್ಬೇಕು ಅಂದ್ರೆ, ಉಪನಿಷತ್ತಿನಲ್ಲಿ ಹೇಳಿರುವಂತಹ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಈ ಮಾತಿನ ಅರ್ಥ ಆ ಭಗವಂತನನ್ನ, ನಿರ್ಗುಣನಾಗಿರುವಂತವನನ್ನ ಮಾತು ಮತ್ತು ಮನಸ್ಸುಗಳಿಂದ ಕಟ್ಟಿ ಹಾಕಿ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಅರ್ಥವನ್ನೇ ನನಗೆ ಸಂಪೂರ್ಣ ಗೊತ್ತಿಲ್ಲ ಕಣಯ್ಯ ಅನ್ನೋ ರೀತಿಯಲ್ಲಿ, ಶೈಲಿಯಲ್ಲಿ ಪುರಾಣ ತಾನೇ ಇದು, ಕಥಾನಕವಾಗಿ ಹೇಳಬೇಕು, ಸ್ವಲ್ಪ ಡ್ರಾಮ್ಯಾಟಿಕ್ ಇರಬೇಕು. ಆದ್ರಿಂದ ಹೀಗೆ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಅಷ್ಟೇನೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅನ್ನೋದು. ಅದನ್ನೇ ಮುಂದುವರಿಸಿ, ಯಸ್ಯಾವತಾರ ಕರ್ಮಾಣಿ ಗಾಯಂತಿ ಹ್ಯಸ್ಮದಾದಯ ನಯಂ ವಿಂದಂತಿ ತತ್ವೇನ ತಸ್ಮೈ ಭಗವತೆ ನಮಃ. ನಾವು ಎಲ್ಲರೂ ಕೂಡ ಯಾರ ಅವತಾರಗಳು ಮತ್ತು ಯಾರ ಕರ್ಮ ಲೀಲೆಗಳನ್ನ ನಾವು ಹಾಡಿ ಅವನ ಒಂದು ಕೃಪೆಗೆ ಪಾತ್ರರಾಗಲು ಪ್ರಯತ್ನ ಪಡ್ತೀವೆಯೋ, ಅಷ್ಟೆಲ್ಲ ಹಾಡಿ ಹೊಗಳಿದ್ರು ಅವನ ಸಂಪೂರ್ಣ ತತ್ವ ಅನ್ನುವಂತಹದ್ದು ನಮಗೆ ಇನ್ನೂ ಸಿಗೋದಿಲ್ಲ, ನಿಲ್ಕಿರೋದಿಲ್ಲ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾನೆ. ತಾತ್ಪರ್ಯ ಇಷ್ಟೇ, ಇಲ್ಲಿ ಅದು ನಿರ್ಗುಣವಾಗಿರುವುದರಿಂದ, ನಿರ್ವಿಶೇಷವಾಗಿರುವುದರಿಂದ ಮಾತಿನ ಮೂಲಕ ಹೇಳಲಿಕ್ಕಾಗಲಾರದು ಅನ್ನುವಂಥದ್ದು ಅಷ್ಟೇ. ಇಲ್ಲಿ ಸ ಏಷಾದ್ಯ ಪುರುಷ ಕಲ್ಪೆ ಕಲ್ಪೆ ಸೃಜತ್ಯಜ ಆತ್ಮನ್ಯೇವಾತ್ಮನಾತ್ಮಾನಂ ಸಂಯಚ್ಚಂತಿ ಚ ಪಾತಿ ಚ. ಆ ವಿರಾಟ್ ಪುರುಷನೇ ಪ್ರತಿ ಕಲ್ಪದಲ್ಲಿ, ಕಲ್ಪೆ ಕಲ್ಪೆ ಪ್ರತಿ ಕಲ್ಪದಲ್ಲಿಯೂ ಸೃಜತ್ಯಜ ಬ್ರಹ್ಮನನ್ನ ಸೃಷ್ಟಿಸ್ತಾನೆ. ಹೇಗೆ? ಆತ್ಮನ್ಯೇವಾತ್ಮನಾತ್ಮಾನಂ, ತನ್ನನ್ನೇ ತನ್ನಿಂದಲೇ ತಾನೇ ಹುಟ್ಟಿಸ್ಕೊಂಡು ಸಂಯಚ್ಛತಿ, ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪಾತಿಚ ರಕ್ಷಣೆ ಮಾಡ್ತಾನೆ. ಈ ಪದ ನೋಡಿ, ಆತ್ಮನ್ನೇವಾತ್ಮನಾತ್ಮಾನಂ, ಆತ್ಮನಿಯೇವ ತನ್ನಲ್ಲಿಯೇ, ಆತ್ಮನ ತನ್ನಿಂದಲೇನೆ, ಆತ್ಮಾನಂ ತನ್ನನ್ನೇ ಸೃಷ್ಟಿಸ್ಕೊಳ್ತಾನೆ. ಇದರ ಅರ್ಥ, ಮುಂದೆ ಬರುವಂತಹ ಸೃಷ್ಟಿ ಮಾಡ್ಲಿಕ್ಕಿರುವಂತಹ ಬ್ರಹ್ಮನು, ಪಾಲನೆ ಮಾಡ್ಲಿಕ್ಕಿರುವಂತಹ ವಿಷ್ಣುವು, ಲಯ ಮಾಡ್ಲಿಕ್ಕಿರುವಂತಹ ರುದ್ರನು, ಇವರು ಮೂರು ಬೇರೆ ಅಲ್ಲದೆ ಆ ವಿರಾಟ್ ಪುರುಷನು ಅಥವಾ ನಿರ್ಗುಣ ಪರಬ್ರಹ್ಮನು ಅಂತ ಯಾರಿಗೆ ಹೇಳ್ತಿದ್ವಿಯೋ ಅವನೇ ಆಗಿದ್ದಾನೆ, ಬೇರೆ ಯಾರೂ ಅಲ್ಲ. ಅವನೇ ಸೃಷ್ಟಿ ಮಾಡುವಾಗ ಹೀಗೆ, ಸ್ಥಿತಿ ಮಾಡುವಾಗ ಹೀಗೆ, ಲಯ ಮಾಡುವಾಗ ಹಾಗೆ ಅನ್ನುವಂತಹ ಅರ್ಥ ಇಲ್ಲಿ ಸ್ಪಷ್ಟವಾಗಿರುತ್ತೆ. ಯಾಕೆ? ಆತ್ಮನ್ನೇವ ಆತ್ಮಾನಂ ಸೃಜತೆ, ಆತ್ಮನ ಸೃಜತೆ, ತನ್ನನ್ನೇ ತಾನು ಹುಟ್ಟಿಸ್ಕೊಳ್ತಾನೆ, ತನ್ನಲ್ಲಿಯೇ ಹುಟ್ಟಿಸ್ಕೊಳ್ತಾನೆ. ಆದ್ರಿಂದ ತ್ರಿಪುಟಿ ಅಂತ ಯಾವುದಿದೆಯೋ ಅದು ಮೂರು ಅವನೇ ಆಗಿರುವುದರಿಂದ ಈ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಭೇದ ಮಾಡೋದು, ಮೇಲು ಕೀಳು ಅಂತ ನೋಡುವಂತಹದ್ದು ಅಷ್ಟು ಮೂರ್ಖತನ ಬೇರೆ ಯಾವುದೂ ಅಲ್ಲ ಅನ್ನುವಂತಹದ್ದು ಶ್ರೀಮದ್ ಭಾಗವತದಲ್ಲಿ ಮೇಲಿನ ಮೇಲೆ ನಮಗೆ ಎದ್ದು ಕಾಣುತ್ತದೆ. ಆ ಯಾವುದರಿಂದ ತನ್ನಿಂದಲೇನೆ ತಾನೆಲ್ಲ ಹುಟ್ಟಿಸ್ಕೊಳ್ತಾನೆ ಅಂತ ಹೇಳಿದ್ರಲ್ಲ, ಆ ತನ್ನನ್ನು ಅಂದ್ರೆ ಆ ಪರಮಾತ್ಮನನ್ನ, ನಿರ್ಗುಣ ಪರಬ್ರಹ್ಮನನ್ನ ಮುಂದಿನ ಶ್ಲೋಕದಲ್ಲಿ ಅವನ ಲಕ್ಷಣಗಳನ್ನು ಹೇಗೆ ಹೇಳ್ತಾರೆ? ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಗವಸ್ಥಿತಂ ಸತ್ಯಂ ಪೂರ್ಣಮನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಂ. ವಿಶುದ್ಧಂ, ಅವನಿಗೆ ಯಾವ ಆಕಾರ ಪಡೆದುಕೊಂಡ್ರು, ಯಾವ ರೂಪ ಪಡೆದುಕೊಂಡ್ರು ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ. ಈಗ ಸುಮ್ಮನೆ ಹೋಲಿಸ್ಬೋದು ಅಷ್ಟೇ, ಅದನ್ನೇ ಬಹಳ ಸೀರಿಯಸ್ ಅಂತ ಇಟ್ಕೊಳ್ಬೇಡಿ. ಮಕ್ಕಳಿಗೆ ಆಟ ಆಡೋದಕ್ಕೆ ಕ್ಲೇ ಅಂತ ಕೊಡ್ತಾರೆ, ಅದು ಯಾವ ಆಕಾರ ಮಾಡಿದ್ರು ಮತ್ತೆ ಪುನಃ ವಾಪಸ್ ತನ್ನದೇ ಆಕಾರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ಹಾಗೆ ಅಂತ ಇಟ್ಕೊಳ್ಳಿ. ವಿಶುದ್ಧಂ ಅಂದ್ರೆ ಕೇವಲಂ, ಒಬ್ಬನೇ ಒಬ್ಬನು. ಜ್ಞಾನಂ, ಜ್ಞಾನಂ ಪದದಿಂದ ಚೈತನ್ಯ ಅಂತ ಸ್ವೀಕರಿಸಿ, ಜಡವಲ್ಲದ್ದು ಅಂತ ನಾವಿಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಬೇಕು ಅಥವಾ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬೇಕು. ಜ್ಞಾನ ಅಂದಾಗೆ ಜಡದ ವಿರುದ್ಧ, ಜಡದ ಆಪೋಸಿಟ್ ಅಂತ. ಪ್ರತ್ಯಗ ಅಂದ್ರೆ ನನ್ನ ತೀರ ಒಳಗಡೆ ಇರೋನು,
ಪಂಚಕೋಶಗಳಲ್ಲಿಯೂ ಆತ್ಮವಾಗಿರುವ ಒಳಗಡೆ ಇರುವಂತಹದ್ದು. ಸಮ್ಯಕ್ ಅವಸ್ಥಿತಂ, ಈ ಒಳಗಡೆ ತೀರ ಒಳಗಡೆ ಚೆನ್ನಾಗಿ ಕೂತಿರುವಂತವನು, ಆನಂದಮಯ ಕೋಶದ ಆತ್ಮನಾಗಿ ಕುಳಿತಿರುವಂತವನು ಹೇಗಿದ್ದಾನವನು? ಸತ್ಯಂ, ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. ಪೂರ್ಣಂ, ಹೆಚ್ಚು ಕಡಿಮೆ ಏನೂ ಆಗೋದಿಲ್ಲ. ಸಮುದ್ರದಂತೆ ಎಷ್ಟು ಮಳೆ ಬಂದರೂ ಸಮುದ್ರದ ಗಾತ್ರ ದೊಡ್ಡದಾಗೋದಿಲ್ಲ, ಎಷ್ಟು ಬರ ಬಂದರೂ ಸಮುದ್ರದ ಗಾತ್ರ ಕಡಿಮೆ ಆಗೋದಿಲ್ಲ. ಪೂರ್ಣಂ ಅನಾದ್ಯಂತಂ, ಅವನಿಗೆ ಆದಿನೂ ಇಲ್ಲ ಅಂತವೂ ಇಲ್ಲ. ಅಂತಹ ನಿರ್ಗುಣಂ, ತ್ರಿಗುಣಗಳಿಗೂ ಮೀರಿರುವಂಥವನು. ನಿತ್ಯಂ, ಯಾವಾಗ್ಲೂ ಇರುವಂಥವನು. ಅದ್ವಯಂ, ಒಬ್ಬನೇ ಒಬ್ಬನಾಗಿರುವನು. ಇದು ಈ ಶ್ಲೋಕ ಏನಿದೆ ಅಲ್ಲ, ಇಡೀ ಸೃಷ್ಟಿ ಕ್ರಮವನ್ನ ಹೇಳಿ ಎಲ್ಲಾ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಮನುಷ್ಯರು, ರಾಕ್ಷಸರು, ಸರೀಸೃಪಗಳು, ಪ್ರಾಣಿಗಳು, ಭೂಮಿ ಮೇಲಿರುವಂತಹದ್ದು, ನಭದಲ್ಲಿರುವಂತಹದ್ದು, ಜಲದಲ್ಲಿರುವಂತಹದ್ದು ಎಲ್ಲರೂ ಅವನಿಂದಲೇನೆ ಹುಟ್ಟಿದ್ದಾದರೂ ಅವನು ಹೇಗಿದ್ದಾನೆ? ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಗವಸ್ಥಿತಂ ಸತ್ಯಂ ಪೂರ್ಣಮನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಂ. ಇಲ್ಲಿ ಪ್ರತ್ಯಕ್ ಸಮ್ಯಗವಸ್ಥಿತಂ ಅಂತ ಪದ ಇರೋದ್ರಿಂದ ಜೀವ ಬ್ರಹ್ಮೈಕ್ಯವನ್ನ ಒತ್ತು ಕೊಡ್ತದೆ. ಇಲ್ಲಿ ಬ್ರಹ್ಮವನ್ನ ಹೇಳ್ತಾ ಹೇಳ್ತಾ ಅವನು ಎಲ್ಲಿದ್ದಾನೆ ಅಂದ್ರೆ ಪ್ರತ್ಯಕ್ ಅಂತ ಹೇಳಿದ್ರೆ ತೀರ ಒಳಗಡೆ ಇದ್ದಾನೆ ಅಂತ ಹೇಳಿ ಅವನ ಅಡ್ರೆಸ್ ಎಲ್ಲಿ ಕೊಟ್ರು? ಪಂಚಕೋಶದ ಒಳಗಡೆ ಕೊಟ್ರು. ಆದ್ರಿಂದ ಪಂಚಕೋಶದ ಒಳಗಡೆ ಇರುವಂತಹ ಆತ್ಮನೇ ಆ ಪರಬ್ರಹ್ಮನು ಅಂತ ಹೇಳುವ ಮೂಲಕ ಜೀವ ಬ್ರಹ್ಮವನ್ನ, ಜೀವ ಬ್ರಹ್ಮೈಕ್ಯವನ್ನ ಇಲ್ಲಿ ಎತ್ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀಮದ್ ಭಾಗವತದಲ್ಲಿ. ಬ್ರಹ್ಮನು ನಾರದನ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಅಧ್ಯಾಯದ 6ನೇ ಅಧ್ಯಾಯದ ಸಾರವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹ್ಯಾಪಿ ಯುಗಾದಿ ಟು ಆಲ್. ನಿಮ್ಗೂ ಸರ್, ಎಲ್ಲಾರ್ಗೂ ಹ್ಯಾಪಿ ಯುಗಾದಿ.